ಘಟನೆ ಅದೇ ಸರ್ 4 ಗಂಟೆ ಅನ್ಲಾಕ್ ಆಗುತ್ತೆ ಸರ್ 4 ಗಂಟೆ ಅವನ್ನ ಬಂದು ತೆರಿತೀವಿ ಸರ್. ಬಂದು ತೆರೆದಾಗ ಸರ್ ಅವನು ಒಳ ಆಸ್ಪತ್ರೆಗೆ ಹೋಗ್ಬೇಕಂತ ಅಲ್ಲಿ ಅತಿ ಬಿಗಿ ಭದ್ರತಾ ವಿಭಾಗದಲ್ಲಿ ಅಲ್ಲಿ ಉಸ್ತುವಾರಿ ನೇಮಿಸಿರ್ತಾರೆ ಸರ್. ಉಸ್ತುವಾರಿಗೆ ಅವನು ನನ್ನ ಒಳ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ರಿ ಅಂತಂದು ರಿಕ್ವೆಸ್ಟ್ ಮಾಡ್ತೀನಿ ಸರ್. ಅದು ಲೇಟ್ ಆಗುತ್ತೆ ಸರ್ ಪರ್ಮಿಷನ್ ಕೊಡೋಕ್ಕೆ. ಲೇಟ್ ಆಗದೆ ಒಂದು 2 ನಿಮಿಷ ಲೇಟ್ ಆಸನಿ ಅವನು ಏಕಾಏಕಿ ತೀರಾ ಅವಾಚ್ಯ ಶಬ್ದಗಳಿಂದ ಬೈದು ಕೈ ನಮಗೆ ಸರ್ ಉಸ್ತುವಾರಿ ನಾನು ಕೇಳ್ತಾನೆ ಸರ್. ಫಸ್ಟು ಅವರು ಲೇಟ್ ಆಗುತ್ತೆ ಸರ್. ಆಮೇಲೆ ನನ್ನ ಪರ್ಮಿಷನ್ ಕೊಡೋಕ್ಕೆ ಲೇಟ್ ಆಗುತ್ತೆ ಸರ್. ಆಮೇಲೆ ನನ್ನ ಕಡೆ ಬಂದು ಒಳ ಆಸ್ಪತ್ರೆ ಕರ್ಕೊಂಡು ಹೋಗ್ರಿ ಸರ್ ಅಂತಾನೆ. ಆ ವಿಭಾಗದ ಅದು ಉಸ್ತುವಾರಿ ಅವರಾಗಿರ್ತಾರೆ ಸರ್. ನಾವು ಅವ್ರ ಪರ್ಮಿಷನ್ ಕೇಳಪ್ಪ ಅಂತಂದಿರ್ತೀವಿ ಸರ್. ಅವ್ರ ಪರ್ಮಿಷನ್ ಕೇಳಿದ್ರೆ ನಾವೇನು ಮಾಡೋಕ್ಕಾಗಲ್ಲ ಸರ್. ಅವ್ರ ಪರ್ಮಿಷನ್ ಕೇಳಂತೀವಿ ಸರ್. ಅವರು ಸಿಂಗಲ್ ಸ್ಟಾರ್ ಸರ್, ಅಂದರೆ ಚೀಪ್ ಅವ್ರು ಅಂತ ಡೆಸಿಗ್ನೇಷನ್ ಕೈದಿ ಸರ್. ಅದೇ ಅದು ಈಗ ಏನು ಕಾಯಿಲೆ ಗೊತ್ತಿಲ್ಲ ಸರ್. ಒಳ ಆಸ್ಪತ್ರೆಗೆ ಹೋಗ್ಬೇಕು, ಟ್ಯಾಬ್ಲೆಟ್ಸ್ ತೊಗೋಬೇಕು ಅಂತ ಏನು ಆರೋಪ ಅದನ್ನು ಒಳಗೆ ಅವನು ಇದ್ದಾನೆ ಸರ್. ಅವನ ಬಗ್ಗೆ ಅಷ್ಟೊಂದು ಗೊತ್ತಿಲ್ಲ ಸರ್. ಎಷ್ಟು ಗಂಟೆಗೆ ಆಯ್ತು ಸರ್ ಘಟನೆ? ಇದು 4:45 ಸುಮಾರು ಸಂಜೆ. ಬೆಳಗ್ಗೆ ಸಂಜೆ ಸರ್. ನಿನ್ನೆ ಸಾಯಂಕಾಲ ಸರ್. ಇಲ್ಲ ಇವ್ರನ್ನ ಸ್ವತಂತ್ರ ಹರಣ ಮಾಡಬೇಕು, ಒಂದು ಪರಿವರ್ತನೆ ಆಗಬೇಕು ಅಂತ ಹೇಳಿ ಜೈಲಿಗೆ ಇಟ್ಟಿರ್ತಾರೆ. ಮತ್ತು ನೀವು ಕಾವಲಾಕಾಯವ್ರು ನಿಮ್ಮ ಮೇಲೆ ಈ ರೀತಿ ಹಲ್ಲೆ ಮಾಡ್ತಾರೆ ಅಂತ ಏನು ಮಾಡ್ಸೋದು ಆಗ್ತಿರ್ತಾರೆ. ಇಲ್ಲ ಇದಕ್ಕಿಂತ ಮುಂಚೆ ಅದು ಆಗ್ತಾ ಇತ್ತು ಸರ್ ಜೈಲಲ್ಲಿ ಇಂಥದ್ದು ಘಟನೆ ಆಗುತ್ತೆ. ಬಂದಿ ಸರ್. ಅದು ತೀರಾ ರೆಗ್ಯುಲರ್ ಆಗಿ ತೀರಾ ಈಗ ಬೇರೆ ಸ್ಟಾಫ್ಗಳಿಗೆ ಸಿಬ್ಬಂದಿಗಳಿಗೆ ತೀರಾ ಅವಾಚ್ಯ ಶಬ್ದಗಳನ್ನು ಬೈತಿದ್ದ ಸರ್. ಅಂದರೆ ರೂಲ್ಸ್ ಬ್ರೇಕ್ ಮಾಡ್ತಿದ್ದ, ಕಾರಾಗೃಹ ನಿಯಮಾವಳಿ ಯಾವುದೇ ಪಾಲಿಸ್ತಿರೋದಲ್ಲ ರೀತಿ ಮಾಡ್ತಿದ್ದ ಸರ್. ನೀವು ಎಷ್ಟು ವರ್ಷ ಆಯ್ತು ಕೆಲಸ ಮಾಡ್ತಾರೆ? ನಾವು 5 ವರ್ಷ 4 ವರ್ಷ ಆಯ್ತು. 4 ವರ್ಷದಿಂದ ಎಕ್ಸ್ಪೀರಿಯನ್ಸ್ ನಿಮಗೇನಾದ್ರು ಆಗಿಲ್ಲ ಸರ್. ಇದೆ ಫಸ್ಟ್. ಎಲ್ಲೆಲ್ಲಿ ಹಲ್ಲೆ ಇಲ್ಲಿ ಆಗಿಲ್ಲ ಸರ್. ಕಾಲಿಗೆ ಮೊನ್ನೆ ಹೊಡೆದ್ರಿ? ಒದ್ದಾನೆ ಸರ್. ಏನು ಡಾಕ್ಟರ್ ಏನು ಹೇಳಿರಿ? ಡಾಕ್ಟ್ರು MLC ಮಾಡಿದ್ದಾರೆ ಸರ್. ಅಡ್ಮಿಟ್ ಇರು ಅಂತಂದಾರೆ ಸರ್. ಅಷ್ಟೇ ಸರ್. ಈಗ ನಡೆಯೋಕ್ಕಾಗುತ್ತಾ ನಿಮಗೇನು? ಸ್ವಲ್ಪ ನೋವಾಗುತ್ತೆ ಸರ್. ಬೆಡ್ ರೆಸ್ಟಿಗೆ ಇರುತ್ತೆ ಸರ್. ಇನ್ನೂ ಎಷ್ಟು ದಿವಸ ಇರ್ಬೇಕಂತ ಹೇಳಿ? ಇನ್ನೂ 2 ದಿನ ಸರ್. ಈಗ ನಿಮ್ಮ ಮೂಲ ಊರು ಯಾವುದು? ಬಾಲ್ಕೋಟ್ ಸರ್. ಬೆಳಿಗ್ಗೆ ತಾಲೂಕು ಸರ್. ಸಿಬ್ಬಂದಿ ಎಲ್ಲ ಭಯದಲ್ಲಿದ್ದಾರೆ ಸರ್. ಅಂದರೆ ಈ ಥರ ಅಲ್ಲೇ ಆದರೆ ಸಿಬ್ಬಂದಿ ಸ್ವಲ್ಪ ಕೆಲಸ ಮಾಡೋಕ್ಕೆ ಕಷ್ಟಲ್ಲ ಸರ್. ಯಾರೂ ಸಪೋರ್ಟ್ ಬರೋಲ್ಲ ಸರ್. ಮೀಡಿಯಾದವ್ರು ಯಾರು ಈ ರೀತಿ ಆ್ಯಕ್ಷನ್ ಮಾಡಿದಾಗ ಸರ್, ನೀವು ಆದರೂ ಅಷ್ಟೇ, ಮೀಡಿಯಾದಾದ್ರೂ ಅಷ್ಟೇ ಸರ್. ಅವರಿಗೆ ಪ್ರಿಸ್ನರ್ಗೆ ಸಪೋರ್ಟ್ ಮಾಡ್ತಾರೆ. ಪ್ರಿಸ್ನರ್ ಹೊಡೆಯೋಕ್ಕಾಗಲ್ಲ. ಅಂದರೆ ಎಷ್ಟೋ ಹಿಂದೆ ಘಟನೆ ಆಗಿದ್ದು ನೋಡಿರ್ಬೇಕು ಸರ್. ಇಂಟಲ್ಗ ಜೈಲಿನಲ್ಲಿ ನೀವು ಯಾರಿಗೂ ಸ್ಟಾಫ್ಗೆ ಸಪೋರ್ಟ್ ಕೊಟ್ಟೇ ಇಲ್ಲ ಸರ್ ಮೀಡಿಯಾದವ್ರು. ನೀವು ಅದಕ್ಕೆ ಸರ್ ನಾವಾಗಲೇ ಸ್ಟೇಟ್ಮೆಂಟ್ ನಿಮ್ಗೆ ಕೊಡಲಿಲ್ಲ ಸರ್. ನಾನು ಸೀನಿಯರ್ ಆಫೀಸರ್ ಏನಂತ ಅದೇ ಆಮೇಲೆ ಆ್ಯಕ್ಷನ್ ತೊಗೋಬೇಕಂದ್ರೆ ಸರ್. ಕೇಸನ್ನು ಮಾಡಿದ್ದೀವಿ, ಆಮೇಲೆ ಆ್ಯಕ್ಷನ್ ಆಗಿದೆ ಸರ್. ಬೆಂಗಳೂರಿನಿಂದ ಮಂಗಳೂರುವರೆಗೆ, ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ ತಕ್.